ನಾವಿಕ ಕೃತಕ ಬುದ್ಧಿಮತ್ತೆಯ ಯುಗದಲ್ಲಿರುವಾಗ ಸೋನಂ ವಾಂಗ್ಚುಕ್ ವಿರುದ್ಧ ಪ್ರತಿಲಿಪಿ ದಾಖಲೆಯಲ್ಲಿ ಇನ್ನೂ ಇದ್ದೀರಿ ಎಂದು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರವನ್ನ ಮಾತಿನಿಂದ ತಿವಿಯಿತು. ಸೋನಂ ವಾಂಗ್ಚುಕ್ ಅವರು 3 ನಿಮಿಷದಷ್ಟು ಮಾತನಾಡಿದ್ದಾರೆ. ನಿಮ್ಮ ಅನುವಾದ 7-8 ನಿಮಿಷ ಓಡುತ್ತಿದೆ. ಎ ಯುಗದಲ್ಲಿ ಇದೇನು ಅವಾಂತರ ಎಂದು ಸರ್ವೋಚ್ಚ ನ್ಯಾಯಾಲಯ ಒಕ್ಕೂಟವು ಸರ್ಕಾರವನ್ನ ಕೇಳಿತ್ತು. ನ್ಯಾಯಮೂರ್ತಿಗಳಾದ ಅರವಿಂದ್ ಕುಮಾರ್ ಮತ್ತು ಪಿ.ಬಿ. ವಾರಲೆ ಅವರಿದ್ದ ಪೀಠವು ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಅಂಗ್ಮೋ ಅವರು ಸಲ್ಲಿಸಿದ್ದ ಹೇಬಿಯಸ್ ಕಾರ್ಪಸ್ ಅರ್ಜಿಯ ವಿಚಾರಣೆ ನಡೆಸಿತ್ತು. ವಾಂಗ್ಚುಕ್ ಹೇಳದಿರುವ ಲಡಾಖ್ ಜನರು ಸ್ವಯಂ ಸುಟ್ಟುಕೊಳ್ಳಿ, ಸರ್ಕಾರವನ್ನ ಕಿತ್ತೊಗೆಯಿರಿ ಎಂಬ ವಾಕ್ಯವನ್ನ ದುರುದ್ದೇಶದಿಂದ ಕೇಂದ್ರ ಸರ್ಕಾರದ ಪರ ಸೇರಿಸಲಾಗಿದೆ ಎಂದು ವಕೀಲ ಕಪಿಲ್ ಸಿಬಲ್ ಎತ್ತಿ ಹೇಳಿದರು. ವಾಂಗ್ಚುಕ್ ಅವರು 3 ನಿಮಿಷದ ಮಾತು ಅನುವಾದದಲ್ಲಿ 8 ನಿಮಿಷವಾದುದನ್ನು ಕಂಡ ನ್ಯಾಯಾಧೀಶರುಗಳು ಕೇಂದ್ರ ಸರ್ಕಾರದತ್ತ ಏನಿದು ಅವಾಂತರ ಎಂದು ಚಾಟಿ ಬೀಸಿದರು. ಸೋನಂ ವಾಂಗ್ಚುಕ್ ಅವರ ಬಂಧನಕ್ಕೆ ಹೇಳಿದ ಕಾರಣವನ್ನೇ ಅನುವಾದ ಎಂದು ತೋರಿಸಿರುವುದು ಕಂಡುಬಂತು. ಸರ್ಕಾರದ ಪರ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಅವರು ಅದು ಪ್ರತಿಲಿಪಿ ಇಲಾಖೆ ನೀಡಿದ ಅನುವಾದ ಎಂದರು. ಇಂದಿನ ತಂತ್ರಜ್ಞಾನದಲ್ಲಿ ಎಐ ಕಾಲದಲ್ಲಿ 1 ನಿಮಿಷದಲ್ಲಿ 98% ಖಚಿತ ಅನುವಾದ ಸಾಧ್ಯವಿದೆಯಲ್ಲ, ಏನಿದು ಬೇಜವಾಬ್ದಾರಿ ಎಂದು ಸುಪ್ರೀಂ ಕೋರ್ಟ್ ಕೇಂದ್ರವನ್ನ ಪ್ರಶ್ನಿಸಿತ್ತು. ಉತ್ತರ ಇರಲಿಲ್ಲ. ಸರಿಪಡಿಸಲಾಗುವುದು ಎಂಬ ಕ್ಷೀಣ ಉತ್ತರವಷ್ಟೇ ಬಂತು. ಲಡಾಖ್ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ರನ್ನ ಹಲವು ಬಾರಿ ಬಂಧಿಸಿ ಬಿಟ್ಟಿದೆ.